ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ. ಇವತ್ತು ನಾವು ಕ್ಲಾಸ್ 11ನ ಥರ್ಡ್ ಚಾಪ್ಟರ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ನಲ್ಲಿ ಅಡಿಷನಲ್ ಕ್ಯಾಪಿಟಲ್, ಟೈಟಲ್ ಟ್ರಾನ್ಸ್ಫರ್, ಸರ್ವಿಸ್ ಪ್ರೊವೈಡೆಡ್, ಫೈರ್ ಇನ್ಸಿಡೆಂಟ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಈ ಥರ ಇಂಟರ್ಮೀಡಿಯೇಟ್ ಲೆವೆಲ್ಲಿನ ಕ್ವೆಶ್ಚನ್ಸ್ ಬಂದರೆ ಅದನ್ನು ಹೇಗೆ ಟ್ರೀಟ್ ಮಾಡೋದು ಇದನ್ನು ನೋಡೋಣ ಬನ್ನಿ. Journalize the following transactions in the books of Harpreet Brothers. ಈಗ ನಾವು ಹೇಗೆ ಟ್ರೀಟ್ ಮಾಡಬೇಕು? ಐ ಆಮ್ ಬಿಸ್ನೆಸ್, ನೆನಪಿದೆ ಅಲ್ವಾ? ನಾನು ಬಿಸ್ನೆಸ್ ಆಗಿ ಯೋಚನೆ ಮಾಡಬೇಕು. ಹರ್ಪ್ರೀತ್ ಬ್ರದರ್ಸ್ ಆಗಿ ನಾನಿವಾಗ ಯೋಚನೆ ಮಾಡಬೇಕು. ಫಸ್ಟ್ ಟ್ರಾನ್ಸಾಕ್ಷನ್, ಇನ್ವೆಸ್ಟೆಡ್ 4 lakhs ಇನ್ ಕ್ಯಾಶ್ ಆ್ಯಂಡ್ 1,50,000 ವರ್ತ್ ಆಫೀಸ್ ಎಕ್ವಿಪ್ಮೆಂಟ್. ಯೂಶಲಿ ನಾವು ಟ್ರಾನ್ಸಾಕ್ಷನ್ಸ್ ನೋಡ್ತಾ ಇದ್ದಿದ್ದು ಹೇಗಿತ್ತು? ಅವ್ರು ಐದರ್ ಕ್ಯಾಶ್ ತರೋರು, ಇಲ್ಲ ಲ್ಯಾಂಡ್ ತರೋರು, ಅಥವಾ ಇನ್ನೇನೋ ಒಂದು ಅಸೆಟ್ ತರೋರು, ಅದನ್ನು ನಾವು ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಡಬಲ್ ಟ್ರಾನ್ಸಾಕ್ಷನ್ ಬರುತ್ತೆ. ಯಾಕೆಂದರೆ 4 ಲಕ್ಷ ರೂಪಾಯಿ ಕ್ಯಾಶಲ್ಲಿ ತಂದಿದ್ದಾರೆ ಆ್ಯಂಡ್ 1.5 ಲಕ್ಷ ರೂಪಾಯಿ ಆಫೀಸ್ ಎಕ್ವಿಪ್ಮೆಂಟಲ್ಲಿ ತಂದಿದ್ದಾರೆ. ಏನು ಬರುತ್ತೆ ಇಲ್ಲಿ? ಕ್ಯಾಶ್ ಅಕೌಂಟ್ ಡೆಟಾರ್, ಆಫೀಸ್ ಎಕ್ವಿಪ್ಮೆಂಟ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಎರಡನ್ನೂ ನಾವು ಒಂದೇ ಸರ್ತಿಗೆ ಟ್ರೀಟ್ ಮಾಡ್ತೀವಿ ಆ್ಯಂಡ್ ಅದನ್ನು ಕ್ಯಾಪಿಟಲ್ ಅಂತ ಪರಿಗಣಿಸ್ತೀವಿ. ನೆಕ್ಸ್ಟು, ಪರ್ಚೇಸ್ಡ್ ಲ್ಯಾಂಡ್ ಫಾರ್ 2 lakh rupees ಇನ್ ಕ್ಯಾಶ್ ಆ್ಯಂಡ್ ಆನ್ ಆಫೀಸ್ ಬಿಲ್ಡಿಂಗ್ ವಿತ್ ಲಾಂಗ್ ಟರ್ಮ್ ನೋಟ್ ಪೇಯಬಲ್ ಫಾರ್ 3 lakh rupees. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಪರ್ಚೇಸ್ ಲ್ಯಾಂಡ್ ಫಾರ್ 2 lakh rupees ಇನ್ ಕ್ಯಾಶ್ ಅಂತ ಹೇಳ್ತಾ ಇದ್ದಾರೆ. ಕ್ಯಾಶ್ ಕೊಟ್ಟು ಲ್ಯಾಂಡ್ನ ತೊಗೊಂಡಿದ್ದಾರೆ. ನೆಕ್ಸ್ಟು, ಆಫೀಸ್ ಬಿಲ್ಡಿಂಗ್ ಸಹ ತೊಗೊಂಡಿದ್ದಾರೆ. ಆದರೆ ಅದನ್ನು ಲಾಂಗ್ ಟರ್ಮ್ ನೋಟ್ ಪೇಯಬಲ್, ನಾವು ಲಾಂಗ್ ಟರ್ಮ್ ಲಯಬಿಲಿಟಿಯಾಗಿ ಅದನ್ನು ತಗೋತಾ ಇದ್ದೀವಿ. ಎಷ್ಟಕ್ಕೆ? 3 ಲಕ್ಷ ರೂಪಾಯಿಗೆ. ಹೇಗೆ ಟ್ರೀಟ್ ಮಾಡೋದು ಇದನ್ನು? ಲ್ಯಾಂಡ್ ಅಕೌಂಟ್, ಲ್ಯಾಂಡ್ ಒಳಗಡೆ ಬರ್ತಾ ಇದೆ ಡೆಟಾರ್. ನೆಕ್ಸ್ಟು ಆಫೀಸ್ ಬಿಲ್ಡಿಂಗ್, ಅದು ಸಹ ಒಳಗಡೆ ಬರ್ತಾ ಇದೆ, ಅದನ್ನು ಸಹ ನಾವು ಡೆಬಿಟ್ ಮಾಡಬೇಕು. ನಾವು ಕ್ಯಾಶ್ ಕೊಟ್ಟಿದ್ದೀವಿ, ಹೌದಾ? ಸೊ ಟು ಕ್ಯಾಶ್ 2 lakh rupees. ನೆಕ್ಸ್ಟು ಲಾಂಗ್ ಟರ್ಮ್ ನೋಟ್ ಪೇಯಬಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ ವ್ಯಕ್ತಿಯ ಹೆಸರು ಹೇಳದೇ ಇರೋದ್ರಿಂದ ನಾವು ಕ್ರೆಡಿಟಾರ್ಸ್ ಅಂತ ಟ್ರೀಟ್ ಮಾಡಬೇಕು. ಟ್ರಾನ್ಸ್ಫರ್ ಟೈಟಲ್ ಆಫ್ ಮೋಟರ್ ಕಾರ್ ಟು ದ ಬಿಸ್ನೆಸ್ ವರ್ತ್ ₹90,000. ಏನಿದ್ರ ಅರ್ಥ? ಓನರ್ ಹತ್ರ ಒಂದು ಮೋಟರ್ ಕಾರ್ ಇತ್ತು, ಅದನ್ನು ಅವರು ಬಿಸ್ನೆಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಏನು ಹಿಂಗಂದರೆ ಬಿಸ್ನೆಸ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂದರೆ ಏನರ್ಥ? ಅದನ್ನು ಕ್ಯಾಪಿಟಲ್ ಆಗಿ ತರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕಾರ್ ಒಳಗಡೆ ಬರ್ತಾ ಇದೆ, ಕಾರ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್. ಪೇಯ್ಡ್ ಸ್ಯಾಲ್ರಿ ಟು ಆಫೀಸ್ ಮ್ಯಾನೇಜರ್, ಇದು ನಿಮ್ಗೆಲ್ರಿಗೂ ಗೊತ್ತು. ಸ್ಯಾಲ್ರಿ ಈಸ್ ಅನ್ ಎಕ್ಸ್ಪೆನ್ಸ್, ಹಾಗಾಗಿ ಅದನ್ನು ನಾವು ಡೆಬಿಟ್ ಮಾಡ್ತೀವಿ. ಕ್ಯಾಶಲ್ಲಿ ಕೊಟ್ಟಿರೋದ್ರಿಂದ ಕ್ಯಾಶ್ ಇಸ್ ಅನ್ ಅಸೆಟ್, ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟು, ಪ್ರೊವೈಡೆಡ್ ಸರ್ವಿಸಸ್ ಟು ಅ ಕ್ಲೈಂಟ್ ಆ್ಯಂಡ್ ಕಲೆಕ್ಟೆಡ್ 30,000 rupees. ಇಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಆಗೇ ಇದೆ. ನಾವು ಒಂದು ಸರ್ವಿಸ್ನ ಪ್ರೊವೈಡ್ ಮಾಡಿದ್ದೀವಿ, ಅದಕ್ಕೆ ನಮಗೆ ಇಷ್ಟು ದುಡ್ಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 2 ವಿಷಯದ ಬಗ್ಗೆ ಮಾತಾಡ್ತೀವಿ. ಮೊದಲನೇದು ಕ್ಯಾಶ್ ಒಳಗಡೆ ಬಂದಿರೋದ್ರಿಂದ ಅದನ್ನು ಡೆಬಿಟ್ ಮಾಡ್ತೀವಿ. ನಾವು ಏನು ಹೊರಗಡೆ ಕಳಿಸ್ತಾ ಇದ್ದೀವಿ? ಇಲ್ಲಿ ಮುಟ್ಟಕ್ಕಾಗುವಂತಹ ಆಸ್ತಿಯನ್ನು ನಾವು ಹೊರಗಡೆ ಕಳಿಸ್ತಾ ಇಲ್ಲ, ಬಟ್ ನಾವು ನಮ್ಮ ಸರ್ವಿಸನ್ನು ಕೊಟ್ಟಿದ್ದೀವಿ. ಹಾಗಾಗಿ ಟು ಸರ್ವಿಸ್ ಚಾರ್ಜಸ್ ಬೀಯಿಂಗ್ ಸರ್ವಿಸ್ ಪ್ರೊವೈಡೆಡ್, ಇದನ್ನು ನಾವು ನರೇಶನಲ್ಲಿ ಬರಿಬೇಕಾಗತ್ತೆ. ಪೇಯ್ಡ್ ಫಾರ್ ಮಂತ್ಲಿ ಯುಟಿಲಿಟೀಸ್ 4,000 rupees. ಏನು ಮ್ಯಾಮ್ ಮಂತ್ಲಿ ಯುಟಿಲಿಟೀಸ್ ಅಂದರೆ? ಪ್ರತಿ ತಿಂಗಳು ಬರುವಂತಹ ಸಣ್ಣ ಪುಟ್ಟ ಖರ್ಚುಗಳು, ಅದನ್ನು ನಾವು ಮಂತ್ಲಿ ಯುಟಿಲಿಟೀಸ್ ಅಂತ ಹೇಳ್ತೀವಿ. ಇದನ್ನು ಹೇಗೆ ತೋರಿಸೋದು? ಸಂಡ್ರಿ ಎಕ್ಸ್ಪೆನ್ಸಸ್ ಡೆಬಿಟ್ ಮಾಡ್ತೀವಿ. ಟು ಕ್ಯಾಶ್ ಕೊಟ್ಟಿರೋದ್ರಿಂದ ಕ್ಯಾಶ್ನ ಹೊರಗಡೆ ಹೋಗ್ತಿದೆ ಅಂತ ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟು, ಪರ್ಚೇಸ್ಡ್ ನ್ಯೂ ಆಫೀಸ್ ಎಕ್ವಿಪ್ಮೆಂಟ್ ಬೈ ಪೇಯಿಂಗ್ 93,000 rupees ಇನ್ ಕ್ಯಾಶ್ ಆ್ಯಂಡ್ ಟ್ರೇಡಿಂಗ್ ಇನ್ ಓಲ್ಡ್ ಎಕ್ವಿಪ್ಮೆಂಟ್ ವಿತ್ ಅ ರೆಕಾರ್ಡೆಡ್ ಕಾಸ್ಟ್ ಆಫ್ 7,000 rupees. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಈ ಸ್ಟೇಟ್ಮೆಂಟನ್ನು ಬಿಡಿಯಾಗಿ ಓದೋಣ ಬನ್ನಿ. ಪರ್ಚೇಸ್ಡ್ ನ್ಯೂ ಆಫೀಸ್ ಎಕ್ವಿಪ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗಿಲ್ಲಿ ಅರ್ಥ ಆಗಿದ್ದೇನು? ಆಫೀಸ್ ಎಕ್ವಿಪ್ಮೆಂಟ್ ಒಂದು ಹೊಸದು ಪರ್ಚೇಸ್ ಮಾಡ್ತಾ ಇದ್ದೀವಿ. ಬೈ ಪೇಯಿಂಗ್ 93,000 rupees ಇನ್ ಕ್ಯಾಶ್. ಸೊ 93,000 rupees ಅಷ್ಟು ಕ್ಯಾಶ್ ಕೊಟ್ಟು ನಾವು ಆ ಎಕ್ವಿಪ್ಮೆಂಟನ್ನು ತರ್ತಾ ಇದ್ದೀವಿ.
ಅಷ್ಟೇ ಅಲ್ಲ, ಅಲ್ಲಿಗೆ ನಿಲ್ತಾ ಇಲ್ಲ, ಮುಂದಕ್ಕೆ ಹೇಳ್ತಾರೆ ಆ್ಯಂಡ್ ಟ್ರೇಡಿಂಗ್ ಇನ್ ಓಲ್ಡ್ ಎಕ್ವಿಪ್ಮೆಂಟ್ ವಿತ್ ಅ ರೆಕಾರ್ಡೆಡ್ ಕಾಸ್ಟ್ ಆಫ್ 7,000 rupees. ಹಳೇದೊಂದು ಆಫೀಸ್ ಎಕ್ವಿಪ್ಮೆಂಟ್ ಇತ್ತು, ಅದರ ಬೆಲೆ 7,000 ರೂಪಾಯಿ ಆಯಿತು. ಅದನ್ನು ಕೊಟ್ಟುಬಿಟ್ಟು ನಾವು ಮೇಲೆ 93,000 rupees ಹಾಕಿಬಿಟ್ಟು ನಾವು ಒಂದು ಆಫೀಸ್ ಎಕ್ವಿಪ್ಮೆಂಟ್ನ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು 10,000 ರೂಪಾಯಿದು ಒಂದು ಮೊಬೈಲ್ ತೊಗೋಬೇಕು ಅಂತ ಹೋಗ್ತೀರ. ಹಳೆ ಮೊಬೈಲನ್ನು ಅವನು 3,000 ರೂಪಾಯಿಗೆ ತೊಗೋತಾನೆ ಅಂತ ಅಂದ್ಕೊಳ್ಳೋಣ. ಇನ್ಮೇಲೆ ಎಷ್ಟು ದುಡ್ಡು ಹಾಕ್ತೀರಾ ನೀವು? 7,000 rupees ಹಾಕ್ತೀರಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಹೊಸದೊಂದು ಆಫೀಸ್ ಎಕ್ವಿಪ್ಮೆಂಟ್ ತೊಗೊಂಡ್ರಂತೆ, ಅದರಲ್ಲಿ 93,000 rupees ಅಷ್ಟು ಕ್ಯಾಶ್ ಕೊಟ್ರಂತೆ ಆ್ಯಂಡ್ ಹಳೆಯ ಎಕ್ವಿಪ್ಮೆಂಟ್ನ 7,000ಕ್ಕೆ ಮಾರಿದ್ರಂತೆ. ಸೊ ಟೋಟಲ್ ಆಗಿ ಹೊಸ ಎಕ್ವಿಪ್ಮೆಂಟಿನ ಕಾಸ್ಟ್ ಏನಾಯಿತು? 93,000 rupeesಾ? ಅಲ್ಲ. 7,000 rupeesಾ? ಅದೂ ಅಲ್ಲ. 1,00,000 ರೂಪಾಯಿ. ಅರ್ಥ ಆಯ್ತಾ? ಇದನ್ನು ಹೇಗೆ ಟ್ರೀಟ್ ಮಾಡ್ತೀವಿ? ಆಫೀಸ್ ಎಕ್ವಿಪ್ಮೆಂಟ್ ಡೆಟಾರ್, ಯಾಕೆಂದರೆ ಅದು ಹೊಸದು ಅಸೆಟ್ ಬರ್ತಾ ಇದೆ ಒಳಗೆ, ಅದಕ್ಕೆ ಅದನ್ನು ನಾವು ಡೆಬಿಟ್ ಮಾಡ್ತೀವಿ. ಟು ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಟು ಓಲ್ಡ್ ಎಕ್ವಿಪ್ಮೆಂಟ್ ಅದು ಸಹ ಹೊರಗಡೆ ಹೋಗ್ತಾ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಪ್ರೊವೈಡೆಡ್ ಸರ್ವೀಸಸ್ ಟು ಕ್ಲೈಂಟ್ ಕೆ ಆ್ಯಂಡ್ ಅಮೌಂಟ್ ಟು ಬಿ ಪೇಯ್ಡ್ ಇನ್ 30 days. ಕ್ಲೈಂಟ್ ಕೆ ಅನ್ನೋನಿಗೆ ನಾವು ಸರ್ವಿಸ್ ಕೊಟ್ಟಿದ್ದೀವಿ, ಅವನು ನಮಗೆ ದುಡ್ಡು ಕೊಡೋದು ಬಾಕಿ ಇದೆ. ಎಷ್ಟು ದಿನದೊಳಗೆ? 30 ದಿನದೊಳಗೆ 26,000 ರೂಪಾಯಿಯಷ್ಟು. ಇದನ್ನು ಹೇಗೆ ಟ್ರೀಟ್ ಮಾಡೋದು? ನಾವು ಸರ್ವಿಸ್ ಕೊಟ್ಟಾಗಿದೆ, ಬಟ್ ಅವನಿನ್ನೂ ದುಡ್ಡು ಕೊಟ್ಟಿಲ್ಲ. ನಾವು ಸರ್ವಿಸ್ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಏನು? ಕ್ಲೈಂಟ್ ಕೆ, ಅವನ ಹೆಸರು ಕ್ಲೈಂಟ್ ಕೆ ಡೆಟಾರ್ ಟು ಸರ್ವಿಸ್ ಚಾರ್ಜಸ್. ನಾವಿಲ್ಲಿ ಹಿಂದೆ ಕ್ಯಾಶ್ ಇಸ್ಕೊಂಡಿದ್ವಿ, ಈಗ ಅವನು ಕ್ಯಾಶ್ ಕೊಡ್ತಾ ಇಲ್ಲ, ಹಾಗಾಗಿ ಅವನ ಹೆಸರನ್ನೇ ನಾವು ರೆಕಾರ್ಡ್ ಮಾಡ್ತೀವಿ. ಯಾಕೆಂದರೆ ಕ್ಲೈಂಟ್ ಕೆ ಇಸ್ ಅ ಪರ್ಸನಲ್ ಅಕೌಂಟ್ ರೂಲ್ಸ್ನ ಅಪ್ಲೈ ಮಾಡ್ತೀವಿ. ಹಾಗಾಗಿ ಡೆಬಿಟ್ ದ ರಿಸೀವರ್ ಟು ಸರ್ವಿಸ್ ಚಾರ್ಜಸ್. ನಾವು ಏನು ಚಾರ್ಜ್ ಮಾಡ್ತಿದ್ವಿ ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಓಕೆನಾ? ರಿಸೀವ್ಡ್ ಪೇಮೆಂಟ್ ಫ್ರಮ್ ಕ್ಲೈಂಟ್ ಕೆ 19,000 rupees. ರಿಸೀವ್ಡ್ ಪೇಮೆಂಟ್ ಫ್ರಮ್ ಕ್ಲೈಂಟ್ ಕೆ ಅಂತ ಹೇಳ್ತಾ ಇದ್ದಾರೆ. ಇದು ಕೊನೆ ಪೇಮೆಂಟಾ? ಅಲ್ಲ. ಇದರಲ್ಲಿ ಏನೂ ಹೇಳಿಲ್ಲ, ಅವನಿನ್ನೂ ದುಡ್ಡು ಕೊಡೋದು ಬಾಕಿ ಇದೆ ಅಂತ ನಾವು ಅಸ್ಯೂಮ್ ಮಾಡ್ತೀವಿ. ಸೊ ಅವನು ನಮಗೆ 26,000 ರೂಪಾಯಿ ಕೊಡಬೇಕಾಗಿತ್ತು, ಅದರಲ್ಲಿ ಇವಾಗ 19,000 ರೂಪಾಯಿ ಕೊಡ್ತಾ ಇದ್ದಾನೆ. ಇಲ್ಲಿ ಎಷ್ಟು ಉಳೀತು? 7,000 ರೂಪಾಯಿ ಉಳೀತು. ಈ 7,000 ರೂಪಾಯಿ ನಾವು ಡಿಸ್ಕೌಂಟ್ ಅಂತ ಟ್ರೀಟ್ ಮಾಡಬೇಕಾ? ಇಲ್ಲ. ಈ 7,000 ರೂಪಾಯಿ ನಮಗಿನ್ನೂ ಬರೋದು ಬಾಕಿ ಇದೆ. ಇಲ್ಲಿ ನೋಡಿ, ಅದ್ರ ಬಗ್ಗೆ ಅವ್ರು ಏನೂ ಹೇಳ್ತಾ ಇಲ್ಲ. ಇದು ಫೈನಲ್ ಸೆಟಲ್ಮೆಂಟ್ ಅಂತಲೂ ಹೇಳ್ತಾ ಇಲ್ಲ, ಇಲ್ಲಿ ಡಿಸ್ಕೌಂಟ್ ಆಗಿದೆ ಅಂತಲೂ ಹೇಳ್ತಾ ಇಲ್ಲ. ರಿಸೀವ್ಡ್ ಪೇಮೆಂಟ್ ಫ್ರಮ್ ಕ್ಲೈಂಟ್ ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ದುಡ್ಡು ಬಂತು, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಲೈಂಟ್ ಕೆ ಅಕೌಂಟ್. ಇಷ್ಟೇ ಮಾಡ್ತೀವಿ ನಾವು, ಡಿಸ್ಕೌಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಅದು ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಅಲ್ಲ. ಇಲ್ಲಿ ಹೇಳ್ತಾರೆ ನೋಡಿ, ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್. ಈ ಟಾಪಿಕನ್ನು ಮುಂಚೆನೇ ಡಿಸ್ಕಸ್ ಮಾಡಿದ್ದೀವಿ, ಆದರೂ ಇಲ್ಲಿ ಇನ್ನೊಂದು ಸರ್ತಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಗೂಡ್ಸು ನಾವು ಇಟ್ಕೊಂಡಿರೋದು ಏನಕ್ಕೆ? ಸೇಲ್ ಮಾಡೋದಕ್ಕೆ. ಸೇಲ್ ಮಾಡಿ ನಾವು ಪ್ರಾಫಿಟ್ ಮಾಡೋದಕ್ಕೆ. ಆದರೆ ಇಲ್ಲಿ ಗೂಡ್ಸು ಡೆಸ್ಟ್ರಾಯ್ ಆಗ್ತಾ ಇದೆ, ಬೆಂಕಿಯಿಂದ ಸುಟ್ಟು ಹೋಗ್ತಾ ಇದೆ. ನಮಗೆ ಆ ಗೂಡ್ಸು ಯಾವುದೇ ರೀತಿ ಪ್ರಾಫಿಟ್ ತಂದುಕೊಡ್ತಾ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ? ಇದನ್ನು ಲಾಸ್ ಬೈ ಫೈರ್ ಅಕೌಂಟ್ ಅಂತ ಟ್ರೀಟ್ ಮಾಡ್ತೀವಿ, ಇದನ್ನು ಡೆಬಿಟ್ ಮಾಡ್ತೀವಿ. ಹಾಗಿದ್ರೆ ಗೂಡ್ಸ್ ಹೋಗಿದೆಯಲ್ಲ, ಅದನ್ನು ಹೇಗೆ ಟ್ರೀಟ್ ಮಾಡೋದು? ಟು ಪರ್ಚೇಸಸ್ ಅಕೌಂಟ್. ಸೇಲ್ ಅಕೌಂಟಿಗೆ ಹಾಕಿದ್ವಿ ಅಂದರೆ ಅದು ಸೇಲ್ ಆಗಿದೆ ಅಂತ ಅರ್ಥ ಬರುತ್ತೆ. ಆದರೆ ಇಲ್ಲಿ ನಾವು ಗೂಡ್ಸ್ ಹೋಗಿದೆ ಅಂತಷ್ಟೇ ತೋರಿಸ್ಬೇಕೇ ವಿನಃ ಇಲ್ಲಿ ಸೇಲ್ ಆಗಿದೆ ಅಂತ ನಾವು ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಟು ಪರ್ಚೇಸಸ್ ಅಕೌಂಟ್. ನಿಮಗೆ ನೆನಪಿದೆ ಅಲ್ವಾ, ನಾವು ಗೂಡ್ಸ್ ಬಗ್ಗೆ 4 ರೀತಿ ಅದನ್ನು ಟ್ರೀಟ್ ಮಾಡೋಕ್ಕೆ ಸಾಧ್ಯ. ಒಂದು ಪರ್ಚೇಸು, ಇನ್ನೊಂದು ಪರ್ಚೇಸ್ ರಿಟರ್ನ್ಸು, ಇನ್ನೊಂದು ಸೇಲ್ಸು, ಇನ್ನೊಂದು ಸೇಲ್ಸ್ ರಿಟರ್ನ್ಸು. ಈ 4 ರೀತಿಯಷ್ಟೇ ನಾವು ಗೂಡ್ಸನ್ನ ರೆಕಾರ್ಡ್ ಮಾಡೋಕ್ಕೆ ಸಾಧ್ಯ. ಇದು ಪರ್ಚೇಸ್ ರಿಟರ್ನಾ? ಅಲ್ಲ. ಸೇಲ್ಸಾ? ಅಲ್ಲ. ಸೇಲ್ಸ್ ರಿಟರ್ನಾ? ಅದೂ ಅಲ್ಲ. ನಮಗೆ ಉಳಿದಿರೋ ಆಪ್ಷನ್ ಅಂದರೆ ಪರ್ಚೇಸ್.
ಹಾಗಾಗಿ ಇದನ್ನು ನಾವು ಪರ್ಚೇಸಸ್ ಅಕೌಂಟಿಗೆ ಹಾಕ್ತೀವಿ. ನೆಕ್ಸ್ಟು ರೆಂಟ್ ಔಟ್ಸ್ಟ್ಯಾಂಡಿಂಗ್. ರೆಂಟ್ ಏನು? ರೆಂಟ್ ಈಸ್ ಆ್ಯನ್ ಎಕ್ಸ್ಪೆನ್ಸ್. ಅದನ್ನು ನಾವು ಹೇಗೆ ಟ್ರೀಟ್ ಮಾಡ್ತಾ ಇದ್ವಿ? ರೆಂಟ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಕೊಟ್ಟಿದ್ದಿದ್ರೆ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ? ರೆಂಟ್ ಔಟ್ಸ್ಟ್ಯಾಂಡಿಂಗ್, ನಾವು ಇದನ್ನು ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನಮಗದು ಸಾಲ ಉಳ್ಕೊಂಡಿದೆ. ನಾವು ಅದನ್ನು ಹೇಗೆ ಟ್ರೀಟ್ ಮಾಡಬೇಕು? ಸಾಲ ಇದೆ ಅನ್ನೋದನ್ನು ನಾವು ಬರಿಬೇಕಲ್ವ ಇಲ್ಲಿ. ಹಾಗಾಗಿ ರೆಂಟ್ ನಾವು ಕೊಡಬೇಕಿತ್ತು ರೆಂಟ್ ಅಕೌಂಟ್ ಡೆಟಾರ್ ಟು ರೆಂಟ್ ಔಟ್ಸ್ಟ್ಯಾಂಡಿಂಗ್ ಅಕೌಂಟ್. ನಾವು ಕೊಟ್ಟಿಲ್ಲ ಅನ್ನೋದನ್ನು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ವೆಸ್ಟೆಡ್ ಇನ್ ಶೇರ್ಸ್. ಇಲ್ಲಿ 50,000 ರೂಪಾಯಿಯಷ್ಟು ಅವನು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಅದನ್ನು ಹೇಗೆ ನಾವು ಟ್ರೀಟ್ ಮಾಡೋದು? ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಟಾರ್ ಟು ಏನು ಹೋಗಿದೆ? ಕ್ಯಾಶ್ ಹೋಗಿದೆ. ಯಾವ ಅಸೆಟ್ ಅಂತ ಅವರು ಸ್ಟೇಟ್ಮೆಂಟ್ನಲ್ಲಿ ಹೇಳದೆ ಹೋದರೆ ಕ್ಯಾಶ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ರಿಸೀವ್ಡ್ ಡಿವಿಡೆಂಡ್ 5,000 ರೂಪೀಸ್. ಇಲ್ಲಿ ಡಿವಿಡೆಂಡ್ ಬರ್ತಾ ಇದೆ, ಕ್ಯಾಶ್ ಬರ್ತಾ ಇದೆ. ಕ್ಯಾಶ್ ಅಕೌಂಟ್ ಡೆಟಾರ್ ಟು ಡಿವಿಡೆಂಡ್ ಅಕೌಂಟ್. ಓಕೆನಾ? ನೆಕ್ಸ್ಟ್ ಪೇಡ್ ಫಾರ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂದ್ರೇನು? ಮನೆ ಖರ್ಚು. ಮನೆ ಖರ್ಚು ಆಫೀಸಿಗೆ ಯಾಕೆ ಬರ್ತಾ ಇದೆ? ಅದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ? ಅಗೇನ್ ನಿಮಗೆ ಕನ್ಫ್ಯೂಷನ್ ಮಾಡಬೇಕು ಅಂತಾನೆ ಅವರು ಈ ಸ್ಟೇಟ್ಮೆಂಟ್ನ ಕೊಟ್ಟಿರೋದು. ಕನ್ಫ್ಯೂಸ್ ಆಗಬೇಡಿ. ಪೇಡ್ ಫಾರ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂದರೆ ಮನೆಯ ಖರ್ಚನ್ನು ಆಫೀಸ್ ದುಡ್ಡಿಂದ ಕೊಟ್ಟಿದ್ದಾರೆ ಅಂತ ಅರ್ಥ. ಆಫೀಸ್ ದುಡ್ಡಿಂದ ಕೊಟ್ಟಿದ್ದಾರೆ ಅಂದರೆ ನಾವು ಅದನ್ನು ಹೇಗೆ ಟ್ರೀಟ್ ಮಾಡ್ತೀವಿ? ಅವ್ರು ದುಡ್ಡು ತಂದಿದ್ರೆ ಅದನ್ನು ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡ್ತೀವಿ. ಅವ್ರು ದುಡ್ಡು ತೊಗೊಂಡಿದ್ರೆ ಅದನ್ನು ಡ್ರಾಯಿಂಗ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಇಲ್ಲೂ ಅಷ್ಟೇ, ಡ್ರಾಯಿಂಗ್ಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಅಗೇನ್ ನೋಡಿ, ಇಲ್ಲಿ ಅವರು ಯಾವ ಅಸೆಟ್ ಬಗ್ಗೆನೂ ಮಾತಾಡ್ತಿಲ್ಲ, ಹಾಗಾಗಿ ಕ್ಯಾಶ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ಕಾಸ್ಟಿಂಗ್ ರೂಪೀಸ್ 10,000 14,000 ರೂಪೀಸ್. ಗೂಡ್ಸನ್ನ ಸೇಲ್ ಮಾಡಿ ಪ್ರಾಫಿಟ್ ಬಂದಿದ್ರೆ ನಾವು ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ. ಡೈರೆಕ್ಟಾಗಿ ಎಷ್ಟು ಅಮೌಂಟ್ ಬಂತು ಅನ್ನೋದನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಕ್ಯಾಶ್ ಅಕೌಂಟ್ ಡೆಟಾರ್ ಎಷ್ಟು ತೋರಿಸ್ತೀರಾ ಇಲ್ಲಿ? 10,000 ರೂಪಾಯಿ ತೋರಿಸ್ತೀರಾ? ಇಲ್ಲ, 14,000 ರೂಪಾಯಿಯಷ್ಟು ಕ್ಯಾಶ್ ಬಂದಿದೆ ಅಂತ ತೋರಿಸ್ತೀವಿ. ಟು ಇಲ್ಲಿ ಗೂಡ್ಸ್ನ ನಾವು ಏನಕ್ಕೆ ತೋರಿಸ್ತೀವಿ? ಪರ್ಚೇಸಸ್ ಆಗ ಅಲ್ಲ, ಪರ್ಚೇಸ್ ರಿಟರ್ನ್ನ ಅಲ್ಲ, ಸೇಲ್ಸ್ ಆಗಿ ತೋರಿಸ್ತೀವಿ. ಯಾಕೆಂದರೆ ಸೇಲ್ ಆಗಿದೆ. ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ 14,000 ರೂಪೀಸ್. ನೆಕ್ಸ್ಟ್ ಪ್ರೀಪೇಯ್ಡ್ ಇನ್ಶೂರೆನ್ಸ್. ಏನು ಹಿಂಗಂದರೆ ಮುಂದಿನ ವರ್ಷ ನಾವು ಇನ್ಶೂರೆನ್ಸ್ ಪ್ರೀಮಿಯಮ್ನ ಕಟ್ಟಬೇಕಾಗಿತ್ತು, ಆದರೆ ನಮ್ಮ ಹತ್ರ ಇವಾಗಲೇ ಸ್ವಲ್ಪ ದುಡ್ಡಿದೆ, ಹಾಗಾಗಿ ನಾವು ಅದನ್ನು ಈಗಲೇ ಕಟ್ತಾ ಇದ್ದೀವಿ ಅಂತ ಅರ್ಥ. ಅಸೆಟ್ ಅಂತ ಟ್ರೀಟ್ ಮಾಡ್ತೀರಾ, ಅದು ಈ ವರ್ಷಕ್ಕೆ ಅಸೆಟ್ ಆಗಿ ಉಳ್ಕೊಳ್ಳುತ್ತೆ. ಹೌದಾ? ಅಂದರೆ ಮುಂದಿನ ವರ್ಷಕ್ಕೆ ಏನೋ ಕೊಡಬೇಕಾಗಿದ್ದು ದುಡ್ಡಿದೆ ಅಂತ ಇವಾಗಲೇ ಕೊಟ್ಬಿಟ್ಟಿದ್ದೀರಾ, ಅದರ ಅರ್ಥ ಅದು ಈ ವರ್ಷಕ್ಕೆ ಅಸೆಟ್ ಆಗಿದೆ. ಹಾಗಾಗಿ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಈಸ್ ಆಲ್ಸೋ ಆ್ಯನ್ ಅಸೆಟ್. ಅದನ್ನು ಹೇಗೆ ಟ್ರೀಟ್ ಮಾಡ್ತೀವಿ? ಸೇಮ್, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಕೊಟ್ಟು ಅದನ್ನು ಪೇ ಮಾಡ್ತಾ ಇದ್ದೀವಿ, ಹಾಗಾಗಿ ಟು ಕ್ಯಾಶನ್ನು ಕ್ರೆಡಿಟ್ ಮಾಡ್ತೀವಿ. ಫ್ರೆಶ್ ಕ್ಯಾಪಿಟಲ್ ಇನ್ವೆಸ್ಟೆಡ್. ಏನು ಮ್ಯಾಮ್ ಫ್ರೆಶ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಅಂದರೆ ಇದರ ಅರ್ಥ ಮುಂಚೆ ಒಂದಷ್ಟು ಕ್ಯಾಪಿಟಲ್ ಆಗಿ ತಂದಿದ್ದಲ್ಲದೆ ಈಗ ಹೊಸದಾಗಿ ಇನ್ನೂ ಒಂದಷ್ಟು ದುಡ್ಡನ್ನು ಅವರು ಆಫೀಸಿಗೆ ತಂದು ಕೊಡ್ತಾ ಇದ್ದಾರೆ ಅಂತ ಅರ್ಥ. ಸಿಂಪಲ್, ಮುಂಚೆ ಹೇಗೆ ಟ್ರೀಟ್ ಮಾಡ್ತಿದ್ವೋ ಈಗಲೂ ಅದನ್ನು ಹಾಗೆ ಟ್ರೀಟ್ ಮಾಡ್ತೀವಿ. ಮುಂಚೆ ಏನು ಟ್ರೀಟ್ ಮಾಡಿದ್ವಿ? ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್. ಸೇಮ್, ಫಸ್ಟ್ ಟ್ರಾನ್ಸಾಕ್ಷನ್ ನಾವು ಹೇಗೆ ಟ್ರೀಟ್ ಮಾಡಿದ್ವೋ ಅದೇ ರೀತಿ ಇಲ್ಲೂ ಸಹ ನಾವು ಟ್ರೀಟ್ ಮಾಡಬೇಕು. ನೆಕ್ಸ್ಟು ಕ್ಯಾಶ್ ಪೇಯ್ಡ್ ಆನ್ ಇನ್ಸ್ಟಾಲೇಷನ್ ಆಫ್ ಮೆಷಿನ್. ಇದನ್ನು ನಾನು ಹೇಳ್ಕೊಡ್ಬೇಕಾ? ಇಲ್ಲ, ನೀವೇ ಮಾಡಿ ನೋಡೋಣ. ಓಕೆ, ಮೆಷಿನ್ ಇನ್ಸ್ಟಾಲೇಷನ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಸಿಂಪಲ್, ಇದರಲ್ಲೇನು ಸೈನ್ಸ್ ಇಲ್ಲ, ಈಸಿ ಇದೆ ಇದು. ನೆಕ್ಸ್ಟ್ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ರಾಹುಲ್. ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ರಾಹುಲ್ ಅಂದ್ರೇನು? ಪರ್ಚೇಸಸ್ ಅಕೌಂಟ್ ಡೆಟಾರ್. ಗೂಡ್ಸ್ ಒಳಗೆ ಬರ್ತಾ ಇದೆ, ನಾವು ಗೂಡ್ಸ್ ಅಂತಲೇ ತೋರಿಸೋದಿಲ್ಲ, ಹಾಗಾಗಿ ಪರ್ಚೇಸಸ್ ಅಕೌಂಟ್, ಅದನ್ನು ನಾವು ಡೆಬಿಟ್ ಮಾಡ್ತೀವಿ. ನೆಕ್ಸ್ಟು ದುಡ್ಡು ಕೊಟ್ಟಿದ್ದೀವಾ? ಇಲ್ಲ, ನಾವು ಸಾಲ ಹೇಳ್ತಾ ಇದ್ದೀವಿ.
ಕ್ರೆಡಿಟ್ ದ ಗಿವರ್. ರಾಹುಲ್ ಅನ್ನೋನು ನಮಗೆ ಕ್ರೆಡಿಟ್ ಕೊಡ್ತಾ ಇದ್ದಾನೆ, ಹಾಗಾಗಿ ಅವನ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟು, ಪೇಯ್ಡ್ ಕ್ಯಾಶ್ ಟು ರಾಹುಲ್ ಇನ್ ಫುಲ್ ಸೆಟಲ್ಮೆಂಟ್. ನಾವು ರಾಹುಲ್ಗೆ ದುಡ್ಡು ಕೊಡಬೇಕಾಗಿತ್ತು. ಎಷ್ಟು? 55,000 ರೂಪಾಯಿಯಷ್ಟು. ಆದರೆ ಅದನ್ನು ಫುಲ್ ಸೆಟಲ್ಮೆಂಟ್ ಅಂತ ಹೇಳಿಬಿಟ್ಟು 53,000 ರೂಪಾಯಿಯಷ್ಟು ನಾವು ಕೊಡ್ತಾ ಇದ್ದೀವಿ. ನಮಗೆ ಡಿಸ್ಕೌಂಟ್ ಎಷ್ಟು ಸಿಕ್ತು? 2,000 ರೂಪಾಯಿಯಷ್ಟು ನಮಗೆ ಡಿಸ್ಕೌಂಟ್ ಸಿಕ್ಕಿದೆ. ಈ ಹಿಂದಿನ ಎಕ್ಸಾಂಪಲ್ಗೂ ಈಗೂ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನಿಮಗೆ? ಅಲ್ಲಿ ಅವರು ಕ್ಲೈಂಟ್ ಕೆ ಹತ್ರ ಫುಲ್ ಸೆಟಲ್ಮೆಂಟ್ ಅಂತ ಹೇಳಿಲ್ಲ, ಅವನೊಂದಷ್ಟು ದುಡ್ಡು ಕೊಟ್ಟಿದ್ದಾನೆ ಅಂತ ಮಾತ್ರ ಹೇಳಿದ್ದಾರೆ. ಹಾಗಾಗಿ ಅಷ್ಟನ್ನು ಮಾತ್ರ ಅಲ್ಲಿ ಟ್ರೀಟ್ ಮಾಡ್ತೀವಿ. ಆದರೆ ಇಲ್ಲಿ ಪೇಯ್ಡ್ ಕ್ಯಾಶ್ ಟು ರಾಹುಲ್ ಇನ್ ಫುಲ್ ಸೆಟಲ್ಮೆಂಟ್. ರಾಹುಲ್ ಅನ್ನೋನ್ಗೆ ನಾವು ಫುಲ್ ಸೆಟಲ್ಮೆಂಟ್ ಆಗಿ ಒಂದಷ್ಟು ದುಡ್ಡನ್ನು ಕೊಡ್ತಾ ಇದ್ದೀವಿ. ಇದ್ರ ಮುಂದಕ್ಕೆ ನಮಗೂ ಅವನಿಗೂ ಯಾವುದೇ ರೀತಿ ಈ ವ್ಯವಹಾರ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಸೊ ಹೇಗೆ ಟ್ರೀಟ್ ಮಾಡಬೇಕು ಇದನ್ನು? ರಾಹುಲ್ ಅಕೌಂಟ್, ರಾಹುಲ್ ಇಸ್ ದ ರಿಸೀವರ್, ಹಾಗಾಗಿ ಅವನ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ಎಷ್ಟು ಕೊಡ್ತಾ ಇದ್ದೀವಿ? ಕ್ಯಾಶ್ ಕೊಡ್ತಾ ಇದ್ದೀವಿ, ಅದು ಸಹ 53,000 ರೂಪಾಯಿಯಷ್ಟು. ಇಲ್ಲೆಷ್ಟು ಡೆಬಿಟ್ ಮಾಡ್ತಿದ್ವಿ? 55,000 ರೂಪಾಯಿ. 55, 53 ಡಿಸ್ಕೌಂಟ್ ಎಷ್ಟಾಯ್ತು ಅಲ್ಲಿಗೆ? ಟು ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್ 2,000 rupees, being discount received on full settlement. ಈಗ ಜರ್ನಲ್ಸ್ ಹೇಗೆ ಬರೆಯೋದು ನೋಡೋಣ ಬನ್ನಿ. ಇಲ್ಲಿ ಒಂದೊಂದೇ ಟ್ರಾನ್ಸಾಕ್ಷನ್ ನೋಡೋಣ ಬನ್ನಿ. ಇನ್ವೆಸ್ಟೆಡ್ 4 lakhs in cash and 1,50,000 worth office equipment. Cash account debtor 4 lakh rupees. Office equipment account debtor 1,50,000 rupees. To ಕ್ಯಾಪಿಟಲ್ ಅಕೌಂಟ್, ಕ್ಯಾಪಿಟಲ್ ಆಗಿ ಇದು ಎರಡನ್ನೂ ತರ್ತಾ ಇದ್ದಾರೆ. ಸೊ ಹಾಗಾಗಿ ಟು ಕ್ಯಾಪಿಟಲ್ ಅಕೌಂಟ್ 5,50,000 rupees. ಇದು ಎರಡನ್ನೂ ನಾವು ಆ್ಯಡ್ ಮಾಡಿ 5,50,000 rupees. ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ನೆಕ್ಸ್ಟು, ಪರ್ಚೇಸ್ ಲ್ಯಾಂಡ್ ಫಾರ್ 2 lakh rupees ಇನ್ ಕ್ಯಾಶ್. ಈಗ ಲ್ಯಾಂಡ್ ಬರ್ತಾ ಇದೆ ಬಿಸ್ನೆಸ್ ಒಳಗೆ, ಅದಕ್ಕೆ ಅದನ್ನು ಡೆಬಿಟ್ ಮಾಡ್ತೀವಿ. ಲ್ಯಾಂಡ್ ಇಸ್ ಅನ್ ಅಸೆಟ್. ಲ್ಯಾಂಡ್ ಅಕೌಂಟ್ ಡೆಟಾರ್ 2 lakh rupees. ನೆಕ್ಸ್ಟು, ಆಫೀಸ್ ಬಿಲ್ಡಿಂಗ್ ಸಹ ಬರ್ತಾ ಇದೆ, ಅದು ಸಹ ಅಸೆಟ್ಟು. ಹಾಗಾಗಿ ಆಫೀಸ್ ಬಿಲ್ಡಿಂಗ್ ಅಕೌಂಟ್ ಡೆಟಾರ್ 3 lakh rupees. ಪರ್ಚೇಸ್ ಲ್ಯಾಂಡ್ ಫಾರ್ ಕ್ಯಾಶ್. ಕ್ಯಾಶ್ ಕೊಟ್ಟು ಲ್ಯಾಂಡನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ, ಹಾಗಾಗಿ ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ. ಟು ಕ್ಯಾಶ್ ಅಕೌಂಟ್ 2 lakh rupees. ನೆಕ್ಸ್ಟು, ಆಫೀಸ್ ಬಿಲ್ಡಿಂಗ್ ವಿತ್ ಲಾಂಗ್ ಟರ್ಮ್ ನೋಟ್ ಪೇಯಬಲ್ ಫಾರ್ 3 lakhs. ಹೆಸರು ಹೇಳದೇ ಇರೋದ್ರಿಂದ ಕ್ರೆಡಿಟಾರ್ಸ್ ಅಂತ ಅದನ್ನು ಕ್ರೆಡಿಟ್ ಮಾಡ್ತೀವಿ. ಟು ಕ್ರೆಡಿಟಾರ್ಸ್ ಅಕೌಂಟ್ 3 lakh rupees. ಬೀಯಿಂಗ್ ಲ್ಯಾಂಡ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಆ್ಯಂಡ್ ಆಫೀಸ್ ಬಿಲ್ಡಿಂಗ್ ಆನ್ ಕ್ರೆಡಿಟ್. ಕ್ರೆಡಿಟ್ ಅಂದರೆ ಸಾಲ. ನೆಕ್ಸ್ಟು ಟ್ರಾನ್ಸ್ಫರ್ಡ್ ಟೈಟಲ್ ಆಫ್ ಮೋಟರ್ ಕಾರ್ ಟು ದ ಬಿಸ್ನೆಸ್ ವರ್ತ್ ₹90,000. ಕ್ಯಾಪಿಟಲ್ ಆಗಿ ಕಾರ್ ತರ್ತಾ ಇದ್ದಾರೆ ಅವರು ಬಿಸ್ನೆಸ್ ಒಳಗೆ, ಹಾಗಾಗಿ ಮೋಟಾರ್ ಕಾರ್ ಅಕೌಂಟ್ ಡೆಟಾರ್ 90,000 rupees ಟು ಕ್ಯಾಪಿಟಲ್ ಅಕೌಂಟ್ 90,000 rupees. ಬೀಯಿಂಗ್ ಕಾರ್ ಬ್ರಾಟ್ ಇನ್ ಟು ಬಿಸ್ನೆಸ್ ಆ್ಯಸ್ ಕ್ಯಾಪಿಟಲ್. ನೆಕ್ಸ್ಟು, ಪೇಯ್ಡ್ ಸ್ಯಾಲ್ರಿ ಟು ಆಫೀಸ್ ಮ್ಯಾನೇಜರ್. ಸ್ಯಾಲ್ರಿ ಇಸ್ ಅನ್ ಎಕ್ಸ್ಪೆನ್ಸ್, ಅದನ್ನು ಡೆಬಿಟ್ ಮಾಡ್ತೀವಿ. ಸ್ಯಾಲ್ರಿ ಅಕೌಂಟ್ ಡೆಟಾರ್ 7,500 rupees ಟು ಕ್ಯಾಶ್. ಕ್ಯಾಶ್ ಕೊಟ್ಟಿದ್ದೀವಿ, ಇಲ್ಲಿ ಏನೂ ಹೇಳದೇ ಇರೋದ್ರಿಂದ ಕ್ಯಾಶ್ ಕೊಟ್ಟಿದ್ದೀವಿ ಅಂತಲೇ ಅರ್ಥ ಮಾಡ್ಕೋಬೇಕು. ಟು ಕ್ಯಾಶ್ ಅಕೌಂಟ್ 7,500 rupees ಬೀಯಿಂಗ್ ಸ್ಯಾಲರಿ ಪೇಯ್ಡ್ ಟು ಮ್ಯಾನೇಜರ್. ನೆಕ್ಸ್ಟು, ಪ್ರೊವೈಡೆಡ್ ಸರ್ವಿಸಸ್ ಟು ಕ್ಲೈಂಟ್ ಆ್ಯಂಡ್ ಕಲೆಕ್ಟೆಡ್ 30,000 rupees. ಇಲ್ಲಿ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಹಾಗೆ ದುಡ್ಡು ಒಳಗೆ ಬರ್ತಾ ಇದೆ. ಕ್ಯಾಶ್ ಅಕೌಂಟ್ ಡೆಟಾರ್ ಕ್ಯಾಶ್ ಬರ್ತಾ ಇರೋದ್ರಿಂದ 30,000 rupees ಟು ಸರ್ವಿಸ್ ಚಾರ್ಜಸ್ ಅಕೌಂಟ್ 30,000 rupees. ಬೀಯಿಂಗ್ ಸರ್ವಿಸ್ ಪ್ರೊವೈಡೆಡ್. ನೆಕ್ಸ್ಟು, ಪೇಯ್ಡ್ ಮಂತ್ಲಿ ಯುಟಿಲಿಟೀಸ್. ಇದು ಬಿಸ್ನೆಸ್ಗೆ ಆಗುವಂತಹ ಸಣ್ಣ ಪುಟ್ಟ ಖರ್ಚುಗಳು, ಹಾಗೆ ಇದು ಪ್ರತಿ ತಿಂಗಳು ಬರುವಂತಹ ಖರ್ಚುಗಳು, ಅದಕ್ಕೆ ಮಂತ್ಲಿ ಯುಟಿಲಿಟೀಸ್ ಅಂತ ಹೇಳ್ತೀವಿ. ಅದನ್ನು ಹೇಗೆ ಟ್ರೀಟ್ ಮಾಡ್ತೀವಿ? ಸಂಡ್ರಿ ಎಕ್ಸ್ಪೆನ್ಸಸ್. ಸಂಡ್ರಿ ಅಂದರೆ ಸಣ್ಣ ಪುಟ್ಟ ಖರ್ಚುಗಳು. ಸಂಡ್ರಿ ಎಕ್ಸ್ಪೆನ್ಸಸ್ ಡೆಟಾರ್ 4,000 rupees. ಕ್ಯಾಶ್ ಕೊಟ್ಟಿದ್ದೀವಿ, ಟು ಕ್ಯಾಶ್ ಅಕೌಂಟ್ 4,000 rupees. ಬೀಯಿಂಗ್ ಮಂತ್ಲಿ ಯುಟಿಲಿಟೀಸ್ ಪೇಯ್ಡ್. ನೆಕ್ಸ್ಟು, ಪರ್ಚೇಸ್ಡ್ ನ್ಯೂ ಆಫೀಸ್ ಎಕ್ವಿಪ್ಮೆಂಟ್ by paying 93,000 rupees in cash and trading in old equipment with a recorded cost of 7,000 rupees. ಇಲ್ಲಿ
ಹಳೆ ಎಕ್ವಿಪ್ಮೆಂಟ್ ಹೋಗ್ತಾ ಇದೆ, ಹೊಸ ಎಕ್ವಿಪ್ಮೆಂಟ್ ಬರ್ತಾ ಇದೆ. ಅದರ ಜೊತೆಗೆ ನಾವು 93,000 ರುಪೀಸ್ ಅಷ್ಟು ಕ್ಯಾಶ್ ಕೊಟ್ಟಿದ್ದೀವಿ. ಆಫೀಸ್ ಎಕ್ವಿಪ್ಮೆಂಟ್ ಹೊಸದು ಬರ್ತಾ ಇದೆ. ಸೊ ಹಾಗಾಗಿ ಆಫೀಸ್ ಎಕ್ವಿಪ್ಮೆಂಟ್ ಅಕೌಂಟ್ ಡೆಟಾರ್ 1 lakh rupees. ಟು ಕ್ಯಾಶ್ ಎಷ್ಟು ಹೋಗಿದೆ? 93,000 ರುಪೀಸ್ ಅಷ್ಟು ಕ್ಯಾಶ್ ಹೋಗಿದೆ. ಟು ಓಲ್ಡ್ ಎಕ್ವಿಪ್ಮೆಂಟ್ ಅದು ಎಷ್ಟಕ್ಕೆ ಹೋಗಿದೆ? 7,000 rupees. Being new equipment bought with cash and giving away old equipment. Next, provided services to client K and amount to be paid in 30 days. ಇಲ್ಲಿ ಹಿಂದಿನ ಟ್ರಾನ್ಸಾಕ್ಷನ್ ಥರನೇ ಇಲ್ಲೂ ಸಹ ನಾವು ಸರ್ವಿಸ್ ಕೊಟ್ಟಿದ್ದೀವಿ, ಆದರೆ ಅವರು ಸಾಲ ಹೇಳಿದ್ದಾರೆ. ಸೊ ಹಾಗಾಗಿ ಕೆ ಇಸ್ ದ ರಿಸೀವರ್, ಅವನ ಅಕೌಂಟ್ನ ನಾವು ಡೆಬಿಟ್ ಮಾಡ್ತೀವಿ. ಕ್ಲೈಂಟ್ ಕೆ ಅಕೌಂಟ್ ಡೆಟಾರ್ 26,000 rupees. ಟು ಸರ್ವಿಸ್ ಚಾರ್ಜಸ್ ಅಕೌಂಟ್ 26,000 rupees. ಬೀಯಿಂಗ್ ಸರ್ವಿಸ್ ಪ್ರೊವೈಡೆಡ್ ಟು ಕೆ. ನೆಕ್ಸ್ಟ್, ರಿಸೀವ್ಡ್ ಪೇಮೆಂಟ್ ಫ್ರಮ್ ಕ್ಲೈಂಟ್ ಕೆ 19,000 rupees. ಕ್ಯಾಶ್ ಒಳಗಡೆ ಬರ್ತಾ ಇದೆ, ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಟಾರ್ 19,000 rupees. ಅವನ ಅಕೌಂಟು ನಾವು ಕ್ರೆಡಿಟ್ ಮಾಡ್ತೀವಿ, ಯಾಕೆಂದರೆ ಕ್ರೆಡಿಟ್ ದ ಗಿವರ್. ಟು ಕ್ಲೈಂಟ್ ಕೆ ಅಕೌಂಟ್ 19,000 rupees. ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಕೆ. ನೆಕ್ಸ್ಟ್, ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್. ಲಾಸ್ ಬೈ ಫೈರ್ ಅಕೌಂಟ್ ಡೆಟಾರ್ 5,000 rupees. ಟು ಪರ್ಚೇಸಸ್ ಅಕೌಂಟ್ 5,000 rupees. ಬೀಯಿಂಗ್ ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್. ನೆಕ್ಸ್ಟ್, ರೆಂಟ್ ಔಟ್ಸ್ಟ್ಯಾಂಡಿಂಗ್. ನಾವು ರೆಂಟ್ ಕಟ್ಟಿದ್ದಿದ್ರೆ ರೆಂಟ್ ಅಕೌಂಟು ಕ್ಯಾಶ್ ಅಕೌಂಟ್ ಅಂತನೋ ಅಥವಾ ರೆಂಟ್ ಅಕೌಂಟು ಬ್ಯಾಂಕ್ ಅಕೌಂಟ್ ಅಂತನೋ ಬರಿತಾ ಇದ್ವಿ. ಆದರೆ ಇಲ್ಲಿ ರೆಂಟ್ ನಾವು ಕಟ್ಟಿಲ್ಲ, ಅದನ್ನು ಸಹ ನಾವು ಬರಿಬೇಕು. ರೆಂಟ್ ಅಕೌಂಟ್ ಡೆಟಾರ್ 3,000 rupees. ಟು ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಕೌಂಟ್ 3,000 rupees. ಬೀಯಿಂಗ್ ರೆಂಟ್ ಔಟ್ಸ್ಟ್ಯಾಂಡಿಂಗ್. ನೆಕ್ಸ್ಟ್, ಇನ್ವೆಸ್ಟೆಡ್ ಇನ್ ಶೇರ್ಸ್ 50,000 rupees. ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಟಾರ್ 50,000 rupees. ಟು ಕ್ಯಾಶ್ ಕೊಟ್ಟು ನಾವು ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಮಾಡ್ತಾ ಇದ್ದೀವಿ, 50,000 rupees. ಅಮೌಂಟ್ ಇನ್ವೆಸ್ಟೆಡ್ ಇನ್ ಶೇರ್ಸ್. ನೆಕ್ಸ್ಟು, ರಿಸೀವ್ಡ್ ಡಿವಿಡೆಂಡ್ 5,000 rupees. ಕ್ಯಾಶ್ ಒಳಗೆ ಬರ್ತಾ ಇದೆ, ಕ್ಯಾಶ್ ಇಸ್ ಅನ್ ಅಸೆಟ್ಟು, ಹಾಗಾಗಿ ಅದನ್ನು ಡೆಬಿಟ್ ಮಾಡ್ತೀವಿ. ಕ್ಯಾಶ್ ಅಕೌಂಟ್ ಡೆಟಾರ್ 5,000 rupees. ಟು ಡಿವಿಡೆಂಡ್ ಅಕೌಂಟ್ 5,000 rupees. ಬೀಯಿಂಗ್ ಡಿವಿಡೆಂಡ್ ರಿಸೀವ್ಡ್. ಡಿವಿಡೆಂಡ್ ಇಸ್ ಅನ್ ಇನ್ಕಮ್, ಹಾಗಾಗಿ ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್, ಪೇಯ್ಡ್ ಫಾರ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ಮನೆಯ ಖರ್ಚನ್ನು ನಾವು ಇಲ್ಲಿ ಆಫೀಸ್ ದುಡ್ಡಿಂದ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಅದನ್ನು ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ 7,000 rupees. ಟು ಕ್ಯಾಶ್ ಅಕೌಂಟ್ 7,000 rupees. ಬೀಯಿಂಗ್ ಅಮೌಂಟ್ ಪೇಯ್ಡ್ ಫಾರ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ನೆಕ್ಸ್ಟು, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಕಾಸ್ಟಿಂಗ್ 10,000 rupees. ನಾವು ಅಸೆಟ್ನ ಸೇಲ್ ಮಾಡಿದ್ರೆ ಆವಾಗ ನಮಗೆ ಪ್ರಾಫಿಟ್ ಬಂದರೆ ಅದನ್ನು ಬೇರೆ ಬೇರೆಯಾಗಿ ಬರಿತೀವಿ. ಆದರೆ ಗೂಡ್ಸ್ನ ನಾವು ಸೇಲ್ ಮಾಡಿ ಪ್ರಾಫಿಟ್ ಬಂದರೆ ಅದನ್ನು ಒಟ್ಟಿಗೆ ಬರಿತೀವಿ. ಕ್ಯಾಶ್ ಅಕೌಂಟ್ ಡೆಟಾರ್ 14,000 rupees. ಟು ಸೇಲ್ಸ್ ಅಕೌಂಟ್ 14,000 rupees. ಆದರೆ ಇಲ್ಲಿ ನರೇಷನ್ನಲ್ಲಿ ನಾವು ಕ್ಲಿಯರ್ ಆಗಿ ಬರಿತೀವಿ, ಬೀಯಿಂಗ್ ಗೂಡ್ಸ್ ಕಾಸ್ಟಿಂಗ್ 10,000 ಸೋಲ್ಡ್ ಫಾರ್ ಪ್ರಾಫಿಟ್. ನೆಕ್ಸ್ಟು, ಪ್ರೀಪೇಯ್ಡ್ ಇನ್ಶೂರೆನ್ಸ್. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಇಸ್ ಅನ್ ಅಸೆಟ್, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಕೌಂಟ್ ಡೆಟಾರ್ 6,000 rupees. ಟು ಕ್ಯಾಶ್ ಕೊಡ್ತಾ ಇದ್ದೀವಿ. ಟು ಕ್ಯಾಶ್ ಅಕೌಂಟ್ 6,000 rupees. ಬೀಯಿಂಗ್ ಇನ್ಶೂರೆನ್ಸ್ ಪ್ರೀಪೇಯ್ಡ್. ನೆಕ್ಸ್ಟು, ಫ್ರೆಶ್ ಕ್ಯಾಪಿಟಲ್ ಇನ್ವೆಸ್ಟೆಡ್ 50,000 rupees. ಕ್ಯಾಶ್ ಒಳಗಡೆ ಬರ್ತಾ ಇದೆ. ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್ 50,000 rupees. ಬೀಯಿಂಗ್ ನ್ಯೂ ಕ್ಯಾಪಿಟಲ್ ಬ್ರಾಟ್ ಇನ್. ಕ್ಯಾಶ್ ಪೇಯ್ಡ್ ಆನ್ ಇನ್ಸ್ಟಾಲೇಷನ್ ಆಫ್ ಮೆಷಿನ್ ಇನ್ಸ್ಟಾಲೇಷನ್ ಅಕೌಂಟ್ ಡೆಟಾರ್, ಅದು ನಮಗೆ ಎಕ್ಸ್ಪೆನ್ಸು, ಹಾಗಾಗಿ ಅದನ್ನು ನಾವು ಡೆಬಿಟ್ ಮಾಡ್ತೀವಿ. ಮೆಷಿನ್ ಇನ್ಸ್ಟಾಲೇಷನ್ ಅಕೌಂಟ್ ಡೆಟಾರ್ 500 rupees. ಟು ಕ್ಯಾಶ್ ಅಕೌಂಟ್, ಕ್ಯಾಶ್ ಕೊಟ್ಟಿದ್ದೀವಿ ನಾವು, ಹಾಗಾಗಿ 500 rupeesನ ಕ್ರೆಡಿಟ್ ಮಾಡ್ತಾ ಇದ್ದೀವಿ. ನರೇಷನ್ನಲ್ಲಿ ಬೀಯಿಂಗ್ ಮೆಷಿನ್ ಇನ್ಸ್ಟಾಲ್ಡ್. ನೆಕ್ಸ್ಟ್, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ರಾಹುಲ್. ಗೂಡ್ಸ್ ಒಳಗೆ ಬರ್ತಾ ಇದೆ, ಅದಕ್ಕೆ ನಾವು ಅದನ್ನು ಪರ್ಚೇಸಸ್ ಅಕೌಂಟ್ ಅಂತ ಹೇಳ್ತೀವಿ. ಪರ್ಚೇಸಸ್ ಅಕೌಂಟ್ ಡೆಟಾರ್ 55,000 rupees. ಟು ರಾಹುಲ್ ಅಕೌಂಟ್, ರಾಹುಲ್ ಇಸ್ ದ ಗಿವರ್, ನಾವು ಇಲ್ಲಿ ದುಡ್ಡು ಕೊಟ್ಟಿಲ್ಲ, ಹಾಗಾಗಿ ಇದು ಸಾಲದ ವ್ಯವಹಾರ. ಟು ರಾಹುಲ್ ಅಕೌಂಟ್ 55,000 rupees. ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ರಾಹುಲ್. ನೆಕ್ಸ್ಟ್, ಪೇಯ್ಡ್ ಕ್ಯಾಶ್ ಟು ರಾಹುಲ್ ಇನ್ ಫುಲ್ ಸೆಟಲ್ಮೆಂಟ್. 55,000 ರೂಪಾಯಿ ಕೊಡಬೇಕಿತ್ತು, ಆದರೆ ನಾವು 53,000 ರೂಪಾಯಿ ಕೊಟ್ಬಿಟ್ಟು ಇಷ್ಟೇಪ ನಮ್ಮ ಕೈಲಿ ಕೊಡೋಕ್ಕಾಗೋದು ಅಂತ ಫುಲ್ ಸೆಟಲ್ ಮಾಡ್ತಾ ಇದ್ದೀವಿ. ಸೊ 2,000 ಅವನು ನಮಗೆ ಡಿಸ್ಕೌಂಟ್ ಕೊಟ್ಟಂಗಾಯಿತು, ಅದನ್ನು ಇಲ್ಲಿ ನಾವು ಬರಿತೀವಿ. ರಾಹುಲ್ ಅಕೌಂಟ್ ಡೆಟಾರ್
55,000 rupees. ಟು ಕ್ಯಾಶ್ ಅಕೌಂಟ್ ಎಷ್ಟು ದುಡ್ಡು ಕೊಟ್ವಿ ನಾವು? 53,000 rupees. ಅವ್ನು ಟೋಟಲ್ ಆಗಿ ಎಷ್ಟು ಡಿಸ್ಕೌಂಟ್ ಕೊಟ್ಟಂಗಾಯಿತು? ಟು ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್ 2,000 rupees ಬೀಯಿಂಗ್ ಡಿಸ್ಕೌಂಟ್ ರಿಸೀವ್ಡ್ ಆನ್ ಫುಲ್ ಸೆಟಲ್ಮೆಂಟ್. ಫ್ರೆಂಡ್ಸ್, ಇದು ಇಂಟರ್ಮೀಡಿಯೇಟ್ ಲೆವೆಲ್ ಕ್ವೆಶ್ಚನ್ಸು, ಅಂದರೆ ಬೇಸಿಕ್ಗಿಂತ ಸ್ವಲ್ಪ ಟಫ್ ಇರುತ್ತೆ. ನೀವು ಇನ್ನೂ ಒಂದಷ್ಟು ಸಮ್ಸ್ನ ವರ್ಕೌಟ್ ಮಾಡಿ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ಈ ಪ್ರಾಬ್ಲಮ್ನಲ್ಲಿ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಅದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.